ಕಾಲೇಜಿಗೆ ನಮಸ್ತೆ ಸ್ಟೂಡೆಂಟ್ಸ್. ಸೊ ಇಲ್ಲಿ ಕ್ಯಾಲ್ಕುಲೇಟ್ ಆಲ್ ದ ಲೆವೆಲ್ಸ್ ಅಂತ ಕೇಳಿದ್ದಾರೆ. ಆಲ್ ದ ಲೆವೆಲ್ಸ್ ಅಂತಂದ್ರೆ ರಿಆರ್ಡರ್ ಲೆವೆಲ್, ಮ್ಯಾಕ್ಸಿಮಮ್ ಲೆವೆಲ್, ಮಿನಿಮಮ್ ಲೆವೆಲ್ ಮತ್ತೆ ಆವರೇಜ್ ಸ್ಟಾಕ್ ಲೆವೆಲ್. ಅದ್ರ ಫಾರ್ಮುಲಾ ಜೊತೆಗೆ ಹೇಗ್ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮಿನಿಮಮ್ ಯೂಸೇಜ್ ಕೊಟ್ಟಿದ್ದಾರೆ 250 ಪರ್ ವೀಕ್, ನಾರ್ಮಲ್ ಯೂಸೇಜ್ ಕೊಟ್ಟಿದ್ದಾರೆ 500 ಯೂನಿಟ್ಸ್ ಪರ್ ವೀಕ್, ಮ್ಯಾಕ್ಸಿಮಮ್ ಯೂಸೇಜ್ ಕೊಟ್ಟಿದ್ದಾರೆ 750 ಯೂನಿಟ್ಸ್ ಪರ್ ವೀಕ್. ರೀಆರ್ಡರ್ ಪೀರಿಯಡ್ ಕೊಟ್ಟಿದ್ದಾರೆ 4 to 6 ವೀಕ್ಸ್ ಅಂತ. 4 ಬಂದು ಮಿನಿಮಮ್, 6 ಬಂದು ಮ್ಯಾಕ್ಸಿಮಮ್. 4 + 6 ಡಿವೈಡೆಡ್ ಬೈ 2 ಮಾಡ್ತೀರಾ ಅಂದ್ರೆ 5 ಬಂದು ನಾರ್ಮಲ್. ಸೊ ಇಲ್ಲಿ ಮ್ಯಾಕ್ಸಿಮಮ್ ಲೆವೆಲ್ ಕೊಟ್ಬಿಟ್ಟಿದ್ದಾರೆ, ಮ್ಯಾಕ್ಸಿಮಮ್ ಲೆವೆಲ್ ಆನ್ಸರ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮ್ಗೆ ಮ್ಯಾಕ್ಸಿಮಮ್ ಲೆವೆಲ್ ಸ್ಟಾಕ್ ಲೆವೆಲ್ ಅಲ್ಲಿ ರಿಆರ್ಡರ್ ಲೆವೆಲ್ ಮತ್ತೆ ರಿಆರ್ಡರ್ ಕ್ವಾಂಟಿಟಿ ಬರುತ್ತೆ. ಇರ್ಲಿ ನಾನು ನಿಮ್ಗೆ ಫಸ್ಟ್ ಸ್ಟಾರ್ಟಿಂಗ್ ಇಂದಾನೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ರಿಆರ್ಡರ್ ಲೆವೆಲ್ ನ ಎಲ್ಲದಕ್ಕೂ ಕೂಡ ರಿಆರ್ಡರ್ ಲೆವೆಲ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ರಿಆರ್ಡರ್ ಲೆವೆಲ್ ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಫಾರ್ಮುಲಾ ಏನು? ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಇಂಟು ಮ್ಯಾಕ್ಸಿಮಮ್ ರಿಆರ್ಡರ್ ಪೀರಿಯಡ್. 750 ಇಂಟು 6. 750 ಇಂಟು 6 ಮಾಡ್ತೀರಾ ಅಂದ್ರೆ 4500 ಯೂನಿಟ್. 750 ಇಂಟು 6 ಮಾಡ್ತಂದ್ರೆ 4500 ಯೂನಿಟ್ಸ್. ಇದು ರಿಆರ್ಡರ್ ಲೆವೆಲ್ ಆಗಿದೆ. ನೆಕ್ಸ್ಟ್ ಒನ್ ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ಗೆ ಫಾರ್ಮುಲಾ. ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಇಸ್ ಈಕ್ವಲ್ ಟು ಇವಾಗ ತಾನೇ ಕಂಡಿಡ್ಕೊಡ್ರಲ್ಲ, ರಿಆರ್ಡರ್ ಲೆವೆಲ್ ಪ್ಲಸ್ ರಿಆರ್ಡರ್ ಕ್ವಾಂಟಿಟಿ ಮೈನಸ್ ಮಿನಿಮಮ್ ಕನ್ಸಂಪ್ಷನ್ ಇಂಟು ಮಿನಿಮಮ್ ರಿಆರ್ಡರ್ ಪೀರಿಯಡ್ ಅಂತ ಕೊಟ್ಟಿದ್ದಾರೆ. ಈ ಕ್ವೆಶನ್ ಅಲ್ಲಿ ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಅವರೇ ಕೊಟ್ಬಿಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 6500 ಇಸ್ ಈಕ್ವಲ್ ಟು ರಿಆರ್ಡರ್ ಲೆವೆಲ್ 4500 ಪ್ಲಸ್ ರಿಆರ್ಡರ್ ಕ್ವಾಂಟಿಟಿ ಗೊತ್ತಿಲ್ಲ. ಕೆಲವು ಕ್ವೆಶನ್ ಅಲ್ಲಿ ರಿಆರ್ಡರ್ ಕ್ವಾಂಟಿಟಿ ಕೊಟ್ಟಿರ್ತಾರೆ, ಅಂತ ಟೈಮಲ್ಲಿ ನಾವು ಮ್ಯಾಕ್ಸಿಮಮ್ ನ ಕಂಡುಹಿಡಿಬೇಕಾಗುತ್ತೆ. ಮೈನಸ್ ಮಿನಿಮಮ್ ಕನ್ಸಂಪ್ಷನ್ ಎಷ್ಟು ಕೊಟ್ಟಿದ್ದಾರೆ? 250 ಇಂಟು ಮಿನಿಮಮ್ ರಿಆರ್ಡರ್ ಪೀರಿಯಡ್ ಎಷ್ಟು ಕೊಟ್ಟಿದ್ದಾರೆ? 4 ಅಂತ ಕೊಟ್ಟಿದ್ದಾರೆ. ಸೊ ಈಗ ನೋಡಿ, ಸೊ ಸೇಮ್ 6500 ಇಸ್ ಈಕ್ವಲ್ ಟು 4500 ಪ್ಲಸ್ ROQ ಮೈನಸ್ 250 ಇಂಟು 4 ಅಂತಂದ್ರೆ 1000. ಸೊ ಈಗ ನೆಕ್ಸ್ಟ್ ಏನ್ ಮಾಡಿದ್ರೆ 6500 ಹಾಗೆ ಬರ್ಕೊಳ್ಳಿ ಇಸ್ ಈಕ್ವಲ್ ಟು, ಇದು ಒಂದೇ ಲೈನ್ ಅಲ್ಲಿ ಇದೆ. 4500 ಮೈನಸ್ 1000 ಮಾಡ್ತೀರಾ ಅಂತಂದ್ರೆ ಎಷ್ಟು ಬರುತ್ತೆ? 3500 ಪ್ಲಸ್ ROQ. ಸೊ ಇದಾದ್ಮೇಲೆ 6500 3500 ಪ್ಲಸ್ ಇರೋದು ಏನು ಸಿಂಬಲ್ ಇಲ್ಲ ಅಂದ್ರೆ ಪ್ಲಸ್, ಪ್ಲಸ್ ಇರೋದು ಈ ಕಡೆ ಬಂತು ಅಂದ್ರೆ ಮೈನಸ್ 3500 ಇಸ್ ಈಕ್ವಲ್ ಟು ROQ. ಸೊ 6500 ಮೈನಸ್ 3500 ಮಾಡ್ತೀರಾ ಅಂದ್ರೆ 3000 ಇಸ್ ಈಕ್ವಲ್ ಟು ROQ. ROQ ಬಂದು 3000. ಈ ಕ್ವೆಶನ್ ಅಲ್ಲಿ ROQ ನ ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಕೊಟ್ಟಿರೋದ್ರಿಂದ ROQ ನ ಕಂಡಿಡ್ಕೊಂಡಿದ್ದೀರಾ. ಯಾವ್ದಾದ್ರೂ ಒಂದು ನೀವು ಫೈಂಡ್ ಔಟ್ ಮಾಡೋ ತರ ಇರುತ್ತೆ. ನೆಕ್ಸ್ಟ್ ಮಿನಿಮಮ್ ಸ್ಟಾಕ್ ಲೆವೆಲ್ಗೆ, ಮಿನಿಮಮ್ ಸ್ಟಾಕ್ ಲೆವೆಲ್ ಇಸ್ ಈಕ್ವಲ್ ಟು ರಿಆರ್ಡರ್ ಲೆವೆಲ್ ಮೈನಸ್ ನಾರ್ಮಲ್ ಕನ್ಸಂಪ್ಷನ್ ಇಂಟು ನಾರ್ಮಲ್ ರಿಆರ್ಡರ್ ಪೀರಿಯಡ್. ಸೊ ಮಿನಿಮಮ್ ನಾವು ಆಲ್ರೆಡಿ ರಿಆರ್ಡರ್ ಲೆವೆಲ್ ಮಾಡಿದ್ವಿ. ಎಷ್ಟು ಮಾಡಿದ್ವಿ? 4500 ಮೈನಸ್ ನಾರ್ಮಲ್ ಕನ್ಸಂಪ್ಷನ್ ಎಷ್ಟು? 500 ಇಂಟು ನಾರ್ಮಲ್ ರಿಆರ್ಡರ್ ಪೀರಿಯಡ್ ಎಷ್ಟು? 5 ಇಸ್ ಈಕ್ವಲ್ ಟು 4500 ಮೈನಸ್ 2500. So minimum stock level will be how much? Is equal to 2000 units. 2000 units. ಇದಾದ್ಮೇಲೆ ಆಲ್ ದ ಲೆವೆಲ್ಸ್ ಅಂತ ಹೇಳಿದ್ರೆ ಇಟ್ ಇನ್ಕ್ಲೂಡ್ಸ್ ಆವರೇಜ್ ಸ್ಟಾಕ್ ಲೆವೆಲ್ ಆಲ್ಸೋ. ಆವರೇಜ್ ಸ್ಟಾಕ್ ಲೆವೆಲ್ಗೆ ಫಾರ್ಮುಲಾ ಏನು? ಮಿನಿಮಮ್ ಸ್ಟಾಕ್ ಲೆವೆಲ್ ಆನ್ಸರು 2000 ಪ್ಲಸ್ ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಕ್ವೆಶನ್ ಅಲ್ಲೇ ಕೊಟ್ಟಿದ್ದಾರೆ 6500 ಡಿವೈಡೆಡ್ ಬೈ 2. ಸೊ ಮಾಡ್ತೀರಾ ಅಂತಂದ್ರೆ ಆವರೇಜ್ ಸ್ಟಾಕ್ ಲೆವೆಲ್ 4250 ಯೂನಿಟ್ಸ್. ಸೊ ಇಷ್ಟೇ ಮಾಡ್ಬೇಕಾಗಿರೋದು ಸ್ಟೂಡೆಂಟ್ಸ್. ಫಸ್ಟ್ ರಿಆರ್ಡರ್ ಲೆವೆಲ್ ಮಾಡ್ಕೋಬೇಕು. ಅದಾದ್ಮೇಲೆ ಮ್ಯಾಕ್ಸಿಮಮ್ ಆದ್ರೂ ಮಾಡ್ಬೋದು, ಮಿನಿಮಮ್ ಆದ್ರೂ ಮಾಡ್ಬೋದು. ಬಟ್ ನಾನು ಇಲ್ಲಿ ಮ್ಯಾಕ್ಸಿಮಮ್ ತೋರಿಸಿದೀನಿ. ನೆಕ್ಸ್ಟ್ ಮಿನಿಮಮ್ ಸ್ಟಾಕ್ ಲೆವೆಲ್, ಲಾಸ್ಟ್ ಒನ್ ಆವರೇಜ್ ಸ್ಟಾಕ್ ಲೆವೆಲ್. ಮಿನಿಮಮ್ ಲೆವೆಲ್ ಮತ್ತೆ ಮ್ಯಾಕ್ಸಿಮಮ್ ಆನ್ಸರ್ ಡಿವೈಡೆಡ್ ಬೈ 2. ನಿಮ್ಗೆ ಸೆಕೆಂಡ್ ಒನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ರೀತಿ ಕ್ವೆಶನ್. ಇಲ್ಲಿ ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಕೊಟ್ಬಿಟ್ಟಿದ್ದಾರೆ, ಈ ಆನ್ಸರ್ ಕೊಟ್ಟಿದ್ದಾರೆ. ನೀವು ಇದ್ರಲ್ಲಿ ಏನ್ ಕಂಡಿಡ್ದಿದ್ದೀರಾ ಅಂದ್ರೆ ROQ ಕಂಡಿಡ್ದಿದ್ದೀರಾ. ಕೇರ್ಫುಲ್ ಆಗಿ ಫಾರ್ಮುಲಾನ ಬೈಹಾಟ್ ಮಾಡ್ಕೊಳಕ್ ಹೋಗ್ಬೇಡಿ, ಅರ್ಥ ಮಾಡ್ಕೊಳ್ಳಿ. ಐ ಹೋಪ್ ನಿಮ್ಗೆ ಇದು ಅರ್ಥ ಆಗಿದೆ ಅನ್ಕೋತೀನಿ. ಏನಾದ್ರು ಡೌಟ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ವಿಲ್ ಸ್ಟಾಪ್ ಫಾರ್ ದಿಸ್.